ನಮಸ್ಕಾರ ಮಂತ್ರಾಲಯ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವಾಗ ನೀವು ನೋಡ್ತಾ ಇರೋದು ತುಂಗಾಭದ್ರಾ ನದಿ. ಹಾಗೆ ಮಂತ್ರಾಲಯದಿಂದ ನೀವು 150 ರೂಪಾಯಿ ಒಬ್ಬರಿಗೆ ಆಟೋದಲ್ಲಿ ಹೋಗ್ಬೇಕಿದ್ರೆ ಫಸ್ಟ್ ಸಿಗೋಂಥದ್ದು ನಿಮಗೆ ಅಭಯಹಸ್ತ ಆಂಜನೇಯ ಸ್ವಾಮಿ ದೇವಾಲಯ. ಹೀಗೆ ಒಂದು ರೌಂಡು ನೀವು ಒಳಗಡೆ ಎಲ್ಲ ಓಡಾಡಿ ನಂತರ ಇಲ್ಲಿನ ದರ್ಶನ ಮುಗಿಸಿ ನೀವು ನೆಕ್ಸ್ಟ್ ಹೋಗೋದೇ ಬಿಚ್ಚಾಲೆ ಗ್ರಾಮಕ್ಕೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾರು ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ನನಗೂ ಕೂಡ ಹಾರೈಸಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ಮುಂದೆ ನೋಡ್ಕೋಣ. ಯಾರ್ಯಾರು ಮಂತ್ರಾಲಯಕ್ಕೆ ಬಂದಿರ್ತೀರಾ ಅವರೆಲ್ಲ ಈ ಬ್ರಿಡ್ಜ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗುತ್ತೆ ಅಂತ. ಈಗ ನಾನು ಹೊರಟಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಬಿಚ್ಚಾಲೆ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಅಪ್ಪಣಾಚಾರ್ಯರಿದ್ದಂಥ ಮನೆ ನೋಡೋಕ್ಕೆ ಮತ್ತು ರಾಘವೇಂದ್ರ ಸ್ವಾಮಿ ಅವರು 13 ವರ್ಷ ಇದ್ದಂಥ ಮನೆಯನ್ನು ಇವತ್ತು ನಾನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ಪ್ರತಿ ವರ್ಷ ಬಂದಾಗಲೆಲ್ಲ ಕೂಡ ನಾನು ಅದನ್ನು ನೋಡದೆ ವಾಪಸ್ ಬರೋದೇ ಇಲ್ಲ. ಹೀಗಾಗಿ ಬೈಕ್ ತಂದಿದ್ದೀನಲ್ಲ, ಮತ್ತೆ ಬೈಕಲ್ಲೇ ಹೊರಟಿದ್ದೀನಿ. ಫೋನಲ್ಲಿ ಮಾಡ್ತಾರಲ್ಲ ಅಣ್ಣ ವಿಡಿಯೋ ಮಾಡೋ ಮಾಡು. ಈಗ ನೀವು ನೋಡ್ತಾ ಇದ್ದೀರಂತ ನಾನು ಅಂದ್ಕೊಂಡಿದ್ದೀನಿ. ಈ ಬ್ರಿಡ್ಜಿನ ಮೂಲಕ ನೀವು ಲೆಫ್ಟಿಗೆ ಹೋದರೆ ಬಿಚ್ಚಾಲೆ ಗ್ರಾಮಕ್ಕೆ ಹೋಗುತ್ತೆ, ರೈಟಿಗೆ ಹೋದರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತೆ. ತುಂಬ ಒಂದು ಸುಂದರವಾದಂಥ ಒಂದು ನೋಟ ಅಂದರೆ ಬಿಚ್ಚಾಲೆ ಗ್ರಾಮ. ಹಿಂದೆ ಹಳ್ಳಿಯ ಪರಿಮಿತಿ ಹೇಗಿತ್ತೋ ಈಗಲೂ ಕೂಡ ಅದೇ ಥರ ಇದೆ. ನಿಮಗೆಲ್ಲ ತೋರಿಸ್ಬೇಕು ಅಂತಲೇ ಕೂಡ ನಾನು ಅದನ್ನ ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡಿದ ಕೊನೆವರೆಗೂ ವೀಡಿಯೋ ನೋಡಿ. ಅಟ್ಲೀಸ್ಟ್ ನೀವು ಸ್ಕಿಪ್ ಆಗ್ತೇನೆ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ಏಕೆಂದರೆ ನಮಗೂ ಗೌರವ ಕಡಿಮೆ ಮತ್ತು ನಮ್ಮ ಬಿಚ್ಚಾಲೆ ಗ್ರಾಮದಲ್ಲಿ ವೀಡಿಯೋ ಮಾಡಿದಂಥವ್ರಿಗೂ ಗೌರವ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಸಾಧ್ಯ ಆದರೆ ನೋಡಿ, ಇಲ್ಲಾಂದರೆ ದಯವಿಟ್ಟು ನೋಡೋದೇ ಬೇಡ. ಏನಕ್ಕೆ ಅಂದರೆ ನಾವು ಕಷ್ಟಪಟ್ಟು ವೀಡಿಯೋ ಮಾಡ್ಕೊ ಬಂದಿರ್ತೀವಿ. ನಮ್ಮಂಥ ಬ್ಲಾಗರ್ಸು ತುಂಬ ಜನ ಇರ್ತಾರೆ. ನೋಡಿ, ದಯವಿಟ್ಟು ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಅದನ್ನು ಬಿಟ್ಟಾಕಿ ಹೋಗಲಿ. ಆದರೆ ಇವಾಗ ನೋಡ್ತಾ ಇದ್ದೀರಲ್ಲ ನೋಡಿ, ಬಿಚ್ಚಾಲೆ ಗ್ರಾಮಕ್ಕೆ ಹೋಗ್ಬೇಕಿದ್ರೆ ಇರೋ ಅಂಥ ರೋಡಿನ ಪರಿಸ್ಥಿತಿ ಹೇಗಿದೆ ನೋಡಿ. ಇಷ್ಟು ಅಚ್ಚುಕಟ್ಟಾಗಿದೆ ಅಂದರೆ ಅಲ್ಲಿ ಗುಂಡಿಗಳಿದೆ ನಿಜ, ಆದರೆ ಒಂದು ಕಲ್ಲಿಲ್ಲ. ಅಷ್ಟು ಚೆನ್ನಾಗಿದೆ. ಆದರೆ ಮುಂದೆ ಯಾವಾಗ ಆಗುತ್ತೋ ರೋಡ್ ಅನ್ನೋದು ಗೊತ್ತಿಲ್ಲ. ಈಗ ಬಿಚ್ಚಾಲೆ ಗ್ರಾಮಕ್ಕೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿನ ಪರಿಸ್ಥಿತಿ ಮತ್ತು ಪರಿಮಿತಿ ಎರಡೂ ಹೇಗಿದೆ ಅನ್ನೋದನ್ನು ಮಿಸ್ ಮಾಡಿದೆ ನೋಡಿ. ಅಲ್ಲಿ ಮಕ್ಕಳು ಹಳ್ಳಿ ಮರದ ಹತ್ರ ಆಟ ಆಡ್ತಾ ಕುಂತಿದ್ರು. ಅದನ್ನು ನೋಡ್ತಾ ನನಗೆ ತುಂಬ ಖುಷಿ ಆಯಿತು. ಬಾಲ್ಯ ಜೀವನ ಇನ್ನೂ ತುಂಬ ಚೆನ್ನಾಗಿದೆ ಈ ಕಡೆ ಅಂತ ನಾನು ಅಂದ್ಕೊಂಡೆ. ಎಲ್ಲ ರಾಯರ ಕೃಪೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನೋಡಿದ್ರಿ ಅಲ್ವಾ. ಈಗ ಲೆಫ್ಟಿಗೆ ಬಂದ್ರೇ ಅಪ್ಪಣಾಚಾರ್ಯರ ಮನೆ ಇರೋದು. ಯಾರೆಲ್ಲ ಹೋಗಿರ್ತೀರ ಅವರು ಖಂಡಿತ ಈ ವಿಡಿಯೋನ ನೋಡಿ ಕಮೆಂಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹೋಗಿರೋರು ಮಾತ್ರ. ಹೋಗಿಲ್ದೇ ಇದ್ದವರು ಖಂಡಿತ ಮಂತ್ರಾಲಯಕ್ಕೆ ಹೋದಾಗ ಒಬ್ಬರಿಗೆ 150 ರೂಪಾಯಿ ಆಗುತ್ತೆ ಆಟೋಕ್ಕೆ. ಇಲ್ಲಿ ಹೋಗಿ ನೀವು ನೋಡ್ಬೋದು. ಬಿಚ್ಚಾಲೆ ಅನ್ನೋದು ಒಂದು ಭಿಕ್ಷಾಲಿ ಅಂತ ಒಂದು ಹಿಂದಿನ ಹೆಸರು, ಆದರೆ ಅದನ್ನು ಈಗ ಬಿಚ್ಚಾಲೆ ಅಂತ ಕರೀತಾರೆ. ಭಿಕ್ಷಾಲಯ ಅದು ಹಿಂದಿನ ಹೆಸರು. ಈಗ ಬಿಚ್ಚಾಲೆ ಗ್ರಾಮ ಅಂತ ಇದನ್ನು ಕರೆಯಲಾಗುತ್ತೆ. ಯಾಕೆಂದರೆ ಆಡು ಭಾಷೆಯಲ್ಲಿ ಎಲ್ಲರೂ ಮುಂದೆ ಇದೇ ಥರ ಮಾತಾಡ್ತಾ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಆದರೆ ನಾವು ಈಗ ನೋಡುವಂಥದ್ದು ಅಪ್ಪಣ್ಣಾಚಾರ್ಯರಿದ್ದಂಥ ಮನೆ ಮತ್ತು ರಾಘವೇಂದ್ರ ಸ್ವಾಮಿಯವರು ಕುಳಿತಿದ್ದಂಥ ಆ ಜಾಗನ ನಾವು ನೋಡ್ಬೋದು. ಆ ಜಾಗದಲ್ಲಿ ತೊಪ್ಪೆನೆಲ್ಲ ಅಂತ ನಾವೇನು ಹೇಳ್ತೀವಿ ಅದನ್ನು ತಾರಿಸಿರ್ತಾರೆ. ತುಂಬ ಚೆನ್ನಾಗಾಗುತ್ತೆ. ಅದರ ಪಕ್ಕದಲ್ಲಿ ಹೋಗಿ ನಾವು ಕೂತ್ಕೊಂಡ್ರೆ ಸಾಕು, ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಆಗುತ್ತೆ. ಇದು ನನಗಾಗಿರೋ ಅನುಭವ.
ಆದ್ರೂ ಶುಭದೇಂದ್ರ ತೀರ್ಥರನ್ನ 5 ಸಲ ದರ್ಶನ ಮಾಡಿದ್ದೀನಿ. ನನಗೆ ರಾಘವೇಂದ್ರ ಸ್ವಾಮಿಯವರು ಕೊಟ್ಟಂಥ ವರ ಅಂತಲೇ ಹೇಳ್ಬೋದು ಮಂತ್ರಾಲಯದಲ್ಲಿ. ಹಾಗೆ ನನಗೆ ಒಂದು ಬೈಕ್ ರೈಡಿಂಗ್ ಬಂದಿದ್ದೀನಿ ಅಂತ ಒಂದು ಸನ್ಮಾನ ಕೂಡ ಆಯಿತು. ಆ ವಿಡಿಯೋನ ನಾನು ಎಲ್ಲೂ ತೋರಿಸ್ಕೊಳ್ಳೋದು ಬೇಡ. ಏನಕ್ಕೆ ಅಂದರೆ ನಾನೇನು ಸಾಧನೆ ಮಾಡಿಲ್ಲ, ಸಾಧನೆ ಇನ್ನೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತ ಮಾಡ್ತೀನಿ. ಹಾಗಾಗಿ ನಿಮ್ಮೆಲ್ಲ ಸಪೋರ್ಟ್ ನನಗಿರಲೇಬೇಕು. ಇದೇ ಅಪ್ಪನಾಚಾರ್ಯರಿದ್ದಂಥ ಮನೆ. ಇವಾಗ ಏನು ನೋಡ್ತಾ ಇದ್ದೀರ ನೀವು, ಇಲ್ಲೇ ಅಪ್ಪಣಾಚಾರ್ಯರ ಮನೆ ಮತ್ತು ರಾಘವೇಂದ್ರ ಸ್ವಾಮಿಯವರು ಇದ್ದಂಥ ಮನೆ ಇದು. ಇದು ಮಂತ್ರಾಲಯದಿಂದ 18 ಕಿಲೋಮೀಟ್ರಲ್ಲಿದೆ ಬಿಚ್ಚಲೆ ಗ್ರಾಮದಲ್ಲಿ. ನಂತರ ನಿಮಗೆ ಏಕಶಿಲಾ ಬೃಂದಾವನ ತೋರಿಸ್ತೀನಿ, ಬನ್ನಿ ಅಲ್ಲೇ ಹೋಗೋಣ ನೋಡೋಣ. ಈಗ ನೀವು ನೋಡ್ತಾ ಇದ್ದೀರಲ್ವಾ, ತುಂಗಭದ್ರಾ ನದಿಯಲ್ಲಿ ಇದು ಎಷ್ಟು ಸುಂದರವಾಗಿದೆ ಈ ಪ್ಲೇಸ್ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಸುಂದರವಾಗಿದೆ. ಇಲ್ಲಿಂದ 100 ಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಅಪ್ಪಣಾಚಾರ್ಯರಿಗೆ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಅಪ್ಪಣಾಚಾರ್ಯರು ಒಳಕಲ್ಲಲ್ಲಿ ಆಡಿಸಿ ಕಡಲೆಬೇಳೆ ಚಟ್ನಿನ ಅವರಿಗೆ ಊಟಕ್ಕೆ ಬಡಿಸ್ತಿದ್ದಂಥ ಒಂದು ಜಾಗನೂ ಕೂಡ ಇದೆ. ಆದರೆ ಇಲ್ಲಿ ಒಂದು ತುಂಬಾ ಇತಿಹಾಸ ಇದೆ. ಅದನ್ನು ಕೇಳಿದ್ರೆ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ, ಯಾರೂ ಬೇಜಾರು ಮಾಡ್ಕೋಬಾರ್ದು. ಏನಾದರೂ ಅದರಲ್ಲಿ ಮಿಸ್ಟೇಕ್ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಗೊತ್ತಿರೋಷ್ಟು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಯರು ಬೃಂದಾವನಸ್ಥರಾಗಬೇಕಾದ್ರೆ ಇಲ್ಲಿಂದ ಅಪ್ಪಣಾಚಾರ್ಯರಿಗೆ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟಂಥ ಹೊಳೆ ಮಾರ್ಗನೇ ಈ ತುಂಗಭದ್ರಾ ನದಿ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗೆ ಏಕಶಿಲಾ ಬೃಂದಾವನ ಕೂಡ ಅಲ್ಲೇ ಇದೆ. ಹೊಳೆ ಪಕ್ಕದಲ್ಲಿರೋ ಕಾರಣ ಹೊಳೆ ನೀರು ತುಂಬ ಜಾಸ್ತಿ ಬಂತು ಅಂದರೆ ಅದು ಮುಳುಗುವ ಒಂದು ಚಾನ್ಸ್ ಕೂಡ ಇರುತ್ತೆ. ಆದರೆ ರಾಯರ ಕೃಪೆಗಾಗಿ ಎಲ್ಲ ಏನೂ ಆಗಲ್ಲ, ಎಲ್ಲ ತುಂಬ ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಕೆಲವು ಕಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಅದೊಂದು ಪ್ರಾಬ್ಲಮ್ ಆಗ್ತಾಯಿದೆ. ನಾವು ವೀಡಿಯೋ ಮಾಡಲಿಲ್ಲ ಅಂದರೆ ಜನಕ್ಕೆ ಯಾವ ಥರ ಗೊತ್ತಾಗಬೇಕಲ್ವ. ಅದಕ್ಕಾಗಿ ದಯವಿಟ್ಟು ಯಾರೇ ಆದರೂ ಬೇಜಾರು ಮಾಡ್ಕೋಬೇಡಿ. ನನ್ನಲ್ಲಿ ಎಷ್ಟು ಸಾಧ್ಯನೇ ವೀಡಿಯೋ ಮಾಡಿ ತೋರಿಸೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗಲೂ ಕೂಡ ಅಲ್ಲಿ ತೊಪ್ಪೆ ನೆಲದಲ್ಲೇ ತರಿಸೋದು ತುಂಬ ಚೆನ್ನಾಗಿದೆ. ಇವಾಗ ನೋಡಿ, ಅಲ್ಲಿ ಒಂದು ಅರಳಿ ಮರ ಇತ್ತು ಹಿಂದೆ, ಅಪ್ಪಣಾಚಾರ್ಯರು ಭಿಕ್ಷಾ ಮಾಡಿ ತಂದು ಕಟ್ಟಿದಂಥ ಆ ಒಂದು ಮರ. ಈಗ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ತೆಂಗಿನಕಾಯಿ ಹೊಡೆಯೋ ಸ್ಥಳ ಅಂತ ರೈಟ್ ಸೈಡಲ್ಲಿ ಇದೆ ನೋಡಿ, ಬೃಂದಾವನದ ಪಕ್ಕ, ಅದೇ ಹಳೆ ಅರಳಿ ಮರ. ಆದರೆ ಇವಾಗ ಅದು ಇಲ್ಲ, ಬಿದೋಗಿದೆ ಅಂತೆ. ಆದರೆ ಅದೇ ಜಾಗದಲ್ಲಿ ಇನ್ನೊಂದು ಅರಳಿ ಮರ ಇದೆ, ಅದು ತುಂಬ ಸುಂದರವಾಗಿದೆ. ಈಗಲೂ ಕೂಡ ನೀವು ಹೋದವರು ನೋಡ್ಬೋದು. ನಂತರ ಅಲ್ಲಿ ನಿಮಗೆ ದಾಸೋಹ ಭವನ ಕೂಡ ಇದೆ, ನಿಮಗೆ ಅಲ್ಲಿ ಪ್ರಸಾದನೂ ಕೂಡ ಸಿಗುತ್ತೆ. ಹಾಗೆಯೇ ಅದರಿಂದ ಮುಂದೆ ಹೋದರೆ ಗೋಶಾಲೆ ಕೂಡ ಇದೆ, ಗೋಶಾಲೆ ಕೂಡ ನೀವು ಅಲ್ಲಿ ಹೋಗಿ ನೋಡ್ಬೋದು. ಇಲ್ಲಿ ತುಂಬ ಜನ ನೋಡ್ತಾ ಇದ್ದಾರೆ, ಈಗ ನೋಡ್ತಾ ಇದ್ದೀರಾ. ಅದಕ್ಕೆ ಒಂದು ಟೈಮಿಂಗ್ಸ್ ಇದೆ, ಅಲ್ಲಿಂದ ಅದನ್ನು ಬಿಟ್ಟು ಕಳಿಸ್ತಾರಂತೆ. ಮತ್ತು ಅದು ಎಲ್ಲ ಕಡೆ ಮೇದು ನಂತರ ಬಂದು ಅದೇ ಗೋಶಾಲೆಗೆ ಬರುತ್ತೆ. ಇದಕ್ಕೆ ನೀವು ಕೂಡ ಬೇಕಾದರೆ ಡೊನೇಟ್ ಮಾಡ್ಬೋದು. ಯಾರು ಮಿಸ್ ಮಾಡದೆ ಇದ್ರನ್ನ ಡೀಟೇಲ್ಸ್ ನೆಕ್ಸ್ಟ್ ನಾನು ಹೇಳ್ತೀನಿ. ಹಾಗೆಯೇ ನೆಕ್ಸ್ಟು ನಾನು ಹೋಗೋವಂಥದ್ದೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ. ಈಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಹಿಂದೆ ತೆಗೆದಂಥ ಒಂದು ಮೂವಿ ಇಲ್ಲೇ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಾರೆಲ್ಲ ಹೋಗಿದ್ದೀರೋ ಅವರು ಖಂಡಿತ ಇದನ್ನು ನೋಡೇ ಇರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಂಜನೇಯ ಮಲಗ್ತಿದ್ದಂಥ ಹಾಸಿಗೆ ಕೂಡ ಇದೆ. ಅದರ ದಿಂಬು ಕೂಡ ಕಲ್ಲಿನ ಆಕಾರದಲ್ಲೇ ಎಲ್ಲ ಇರೋದು, ಇದನ್ನು ಕೂಡ ನೀವು ನೋಡ್ಬೋದು. ನಂತರ ಇಲ್ಲಿ ಒಂದು ನಾವು ಏನೇ ವೀಡಿಯೋ ಮಾಡ್ತೀನಿ ಅಂದರೆ ಅಲ್ಲಿ ಒಳಗಡೆ ಅಲೋ ಮಾಡಲ್ಲ ವೀಡಿಯೋ ಮಾಡೋದಕ್ಕೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಆಂಜನೇಯ ಸ್ವಾಮಿ ಮಲಗ್ತಿದ್ದಂಥ ಹಾಸಿಗೆ ಅದು ತುಂಬಾ ಚೆನ್ನಾಗಿದೆ. ಅಲ್ಲಿ ಇರೋಂಥದ್ದು ವಿಮಾನ ಅಂತ ಹೇಳ್ತಾರೆ, ಖಂಡಿತ ಹೌದು. ಅಲ್ಲಿಂದ ಹಿಂದೆ ಬಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದೊಳಗೆ ವೀಡಿಯೋ ಮಾಡೋಕ್ಕೆ ಯಾರಿಗೂ ಅವಕಾಶ ಇಲ್ಲ. ಹಾಗಾಗಿ ನಾನೀಗ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನದ ಹಿಂಭಾಗನೇ ತುಂಬ ಚೆನ್ನಾಗಿದೆ, ಅಲ್ಲೂ ಕೂಡ ಮೆಟ್ಲತ್ತು ಹೋಗಬೇಕು. ನನಗೇನು ಒಂದು ಖುಷಿ ಆಗ್ತೈತೆ ಅಂದರೆ, ರಾತ್ರಿ ಎಂಥ ಮಳೆ ಹೋಯಿತು ಅಂದರೆ ಮಂತ್ರಾಲಯದಲ್ಲಿ ಭರ್ಜರಿ ಮಳೆ, ತುಂಬಾ ಖುಷಿಯಾಗಿತ್ತು ನೋಡೋದಕ್ಕಂತೂ. ಹಾಗೆಯೇ ಇಲ್ಲಿ ನೋಡಿ, ಇದು ಫುಲ್ಲು ಹೊಳೆ, ಎಲ್ಲ ಕೆಸರೆಲ್ಲ ಬೆಳ್ಕೊಂಡೈತೆ.
ಹಾಗೇನು ಬೆಳ್ಳಕ್ಕಿಗಳೆಲ್ಲ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾವೆ. ಅಂತಿಂತೂ ಮಂತ್ರಾಲಯ ಟ್ರಿಪ್ಪು ಇವತ್ತಿಗೆ ಮುಗೀತು. ಮತ್ತೆ ಇನ್ನು 6 ತಿಂಗಳು ಬಿಟ್ಟು ಮತ್ತೆ ಬರ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರು ಒಳ್ಳೆ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರೂ ಖುಷಿಯಾಗಿರಿ.